ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಜ್ಯೂಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಟರ್ ಫ್ರೂಟ್ ಜ್ಯೂಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಬಟರ್ ಫ್ರೂಟ್ ಜ್ಯೂಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಬಟರ್ ಫ್ರೂಟ್ನ ತಗೊಂಡಿದ್ದೀನಿ. ಇದು ಫುಲ್ಲು ಹಣ್ಣಾಗಿರ್ಬೇಕು. ಹಣ್ಣಾಗಿಲ್ಲ ಅಂದ್ರೂ ಸ್ವಲ್ಪ ಕಹಿ ಕಹಿ ಬರುತ್ತೆ ಜ್ಯೂಸು. ಇದು ಪೂರ್ತಿ ಜಾಸ್ತಿನೇ ಹಣ್ಣಾಗ್ಬಿಟ್ಟಿದೆ ನೋಡಿ. ಈ ತರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಮಧ್ಯಕಾರ ಕಟ್ ಮಾಡ್ಕೋಬಹುದು, ಅಡ್ಡಡ್ಡನಾದ್ರೂ ಕಟ್ ಮಾಡ್ಕೋಬಹುದು. ನೋಡಿ, ಪೂರ್ತಿ ಜಾಸ್ತಿ ಹಣ್ಣಾಗಿದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಆ ಬೀಜದ ಇದೆಲ್ಲ ಹಣ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇಷ್ಟು ಹಣ್ಣಾಗ್ಬಾರ್ದು, ಇನ್ನು ಸ್ವಲ್ಪ ಬೇಗನೆ ಜ್ಯೂಸ್ ಮಾಡ್ಕೋಬೇಕಿತ್ತು ನಾನು. ನೀವು ತುಂಬಾ ಹಣ್ಣಾಗೋವರೆಗೂ ಇಟ್ಕೋಬೇಡಿ, ಸ್ವಲ್ಪ ಹಣ್ಣಾಗಿದ ತಕ್ಷಣನೇ ಜ್ಯೂಸ್ನ ಮಾಡ್ಕೊಳ್ಳಿ. ನೋಡಿ, ಬೀಜನ ತೆಗೆದ್ಮೇಲೆ ಬೀಜದ ಇದು ಸಿಪ್ಪೆದೆಲ್ಲ ಹಂಚ್ಕೊಂಡಿರುತ್ತೆ. ಈ ತರ ಸ್ಪೂನ್ ಅಲ್ಲಿ ನಿಧಾನಕ್ಕೆ ತೆಕ್ಕೊಳ್ಳಿ. ತುಂಬಾನೇ ಸಾಫ್ಟ್ ಇರುತ್ತಲ್ಲ, ಸ್ಪೂನ್ ಅಲ್ಲಿ ನಿಧಾನಕ್ಕೆ ಈ ತರ ಈಸಿಯಾಗಿ ತೆಕ್ಕೋಬಹುದು. ನೋಡಿ, ಈ ತರ ಮೇಲಿಂದೆಲ್ಲ ತೆಕ್ಕೊಂಡಾದ್ಮೇಲೆ ಇದೇ ರೀತಿ ಸ್ಪೂನ್ ಅಲ್ಲಿ ಆ ಒಳಗಡೆ ಹಣ್ಣಿನ ಪಲ್ಪ್ ಎಲ್ಲ ನೀಟಾಗಿ ತೆಕ್ಕೋಬೇಕು. ಸ್ಪೂನ್ ಅಲ್ಲಿ ಈಸಿಯಾಗಿ ನೀವು ತೆಕ್ಕೋಬಹುದು. ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ ಸ್ಪೂನ್ ಅಲ್ಲಿ. ಪೂರ್ತಿ ಹಣ್ಣಾಗಿರುತ್ತಲ್ಲ, ಹಾಗಾಗಿ ತುಂಬಾನೇ ಸಾಫ್ಟ್ ಇರುತ್ತೆ. ಸ್ಪೂನ್ ಅಲ್ಲಿ ಈಸಿಯಾಗಿ ತೆಕ್ಕೋಬಹುದು ನಾವು. ನೋಡಿ, ಈ ತರ ನೀಟಾಗೆ ಎಲ್ಲಾ ಬಟರ್ ಫ್ರೂಟ್ ಪಲ್ಪ್ ನ ನೀಟಾಗೆ ತೆಕ್ಕೊಂತಾ ಇದ್ದೀನಿ ನಾನು. ಬೀಜನ ಈ ತರ ತೆಗ್ದಿ ನೋಡಿ, ಬೀಜದ ಸ್ವಲ್ಪ ಹಂಟ್ಕೊಂಡಿರುತ್ತೆ. ಅದು ಜಾಸ್ತಿ ಹಣ್ಣಾಗಿರೋದಕ್ಕೆ ಆ ತರ ಹಂಟ್ಕೊಂಡಿದೆ, ಇಲ್ಲಾಂದ್ರೆ ಸಿಪ್ಪೆ ನೀಟಾಗಿ ಬಂದ್ಬಿಡುತ್ತೆ. ಈ ತರ ನೀಟಾಗಿ ಅದನ್ನ ತೆಗ್ದಿ ಆಮೇಲೆ ಒಳಗಿನ ಪಲ್ಪ್ನ ನೀವು ರುಬ್ಬಕ್ ಹಾಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಪೂನ್ ಅಲ್ಲಿ. ಒಂದ್ಸಲ ನೀಟಾಗಿ ಸ್ಪೂನ್ ಇಂದ ತೆಕ್ಕೊಂಡ್ಬಿಡ್ಬೋದು. ಬಟರ್ ಫ್ರೂಟ್ ಜ್ಯೂಸು ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೇದು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಈ ಜ್ಯೂಸು ತುಂಬಾನೇ ಒಳ್ಳೇದು. ಮಕ್ಳಿಗಂತೂ ತುಂಬಾನೇ ಪ್ರೋಟೀನ್ಸ್ ಇರುತ್ತೆ, ಹಾಗಾಗಿ ಮಕ್ಕಳಿಗೆ ಸೀಸನ್ ಅಲ್ಲಿ ತಪ್ಪದೆ ಮಿಸ್ ಮಾಡದೆ ಮಾಡ್ಕೊಡಿ ಜ್ಯೂಸ್ನ. ನೋಡಿ, ನಾನು ಇಲ್ಲಿ 2 ಬಟರ್ ಫ್ರೂಟ್ ಫುಲ್ಲು ಜ್ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 4-5 ಜನಕ್ಕೆ ಆಗುವಷ್ಟು ಜ್ಯೂಸ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ತುಂಬಾ ಏನ್ ದಪ್ಪ ಇಲ್ಲ, ಒಂದು ಮೀಡಿಯಂ ಸೈಜ್ ಇದೆ ಬಟರ್ ಫ್ರೂಟ್, ಹಾಗಾಗಿ 2 ಬಟರ್ ಫ್ರೂಟ್ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೊಂಡಿದ್ದೀನಿ, ಗೋಡಂಬಿ ಮತ್ತೆ ಬಾದಾಮಿನ. ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ನಾನಿಲ್ಲಿ 1/2 ಲೀಟರ್ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗು ಒಂದು 1/4 ಲೀಟರ್ ಅಷ್ಟು ಹಾಲನ್ನ ಹಾಕೊಂಡಿದ್ದೀನಿ ರುಬ್ಬಕ್ಕೆ. ಮತ್ತೆ 1 ಲೋಟದಷ್ಟು ಬೆಲ್ಲನ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೇನೆ ಚಂದ, ಸ್ವಲ್ಪ ಸ್ವೀಟ್ ಕಮ್ಮಿ ಆದ್ರೆ ಒಗ್ರೊಗ್ರು ಅನ್ಸುತ್ತೆ. ನೋಡಿ, ನಾನು ಒಂದ್ಸಲ ರುಬ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಗ್ಲಾಸ್ ಹಾಲನ್ನ ಹಾಕೊಂತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ಹಾಲನ್ನ ಹಾಕೊಂಡಾಗ ರುಬ್ಕೊಳ್ಳುವಾಗ ಸಿಡಿಯುತ್ತೆ ಅನ್ನೋದಕ್ಕೋಸ್ಕರ ಅವಾಗ ಸ್ವಲ್ಪ ಹಾಕೊಂಡು ಒಂದ್ಸಲ ರುಬ್ಬಾದ್ಮೇಲೆ ಇನ್ನೊಂದ್ ಸ್ವಲ್ಪ ಹಾಕೊಂತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಸ್ವೀಟ್ ಕಮ್ಮಿ ಇದ್ರೆ ಸ್ವಲ್ಪ ಒಗ್ರು ಅನ್ಸುತ್ತೆ ಜ್ಯೂಸು. ಮತ್ತೆ ಸ್ವಲ್ಪ ಗಟ್ಟಿಗೆ ಇರಬೇಕು, ತೆಳ್ಳಗಿದ್ರೂ ಕೂಡ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ತಿಕ್ಕಾಗಿರ್ಬೇಕು ಜ್ಯೂಸು. ಮತ್ತೆ ಸ್ವಲ್ಪ ಹಾಲು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ನೀವು ಮಾಡ್ಕೋಬಹುದು, ಆದ್ರೆ ನಾನು ಪೂರ್ತಿ ಹಾಲನ್ನೇ ಹಾಕಿ ಮಾಡಿದ್ದೀನಿ ಇಲ್ಲಿ. ಆಮೇಲೆ ಸ್ವಲ್ಪ ಮೇಲೆ ಬಾದಾಮಿ ಮತ್ತೆ ಗೋಡಂಬಿ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಆ ಜ್ಯೂಸ್ ಕುಡಿಯುವಾಗ ಬಾಯಲ್ಲಿ ಆ ಡ್ರೈ ಫ್ರೂಟ್ಸ್ ಎಲ್ಲ ಸಿಕ್ಕಾಗ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ಜ್ಯೂಸ್ ಕುಡಿಯೋಕ್ಕೆ, ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ನ ಹಾಕೊತಾ ಇದ್ದೀನಿ. ನೀವು ಒಂದ್ಸಲ ಸೀಸನ್ ಅಲ್ಲಿ ಮಿಸ್ ಮಾಡದೆ ಈ ಜ್ಯೂಸ್ನ ಟ್ರೈ ಮಾಡಿ, ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೇದು. ಮಿಸ್ ಮಾಡದೆ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.